ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಮಗಳು ದೀಪಾಲಿ ಭಾವನಾತ್ಮಕವಾದ ಪೋಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಬಾಲ್ಯದ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಮುಂದಿನ ಕಾನೂನು ಹೋರಾಟ ಮಾಡುವುದಾಗಿ ಕೂಡ ಪೋಸ್ಟ್ ಹಾಕೊಂಡಿದ್ದಾರೆ, ಬರ್ಕೊಂಡಿದ್ದಾರೆ. ಅವರು ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಮಗಳು ದೀಪಾಲಿ ಭಾವನಾತ್ಮಕವಾದಂಥ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದು, ಮುಂದಿನ ನ್ಯಾಯಾಂಗದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬರ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಐತಿಹಾಸಿಕ ತೀರ್ಪನ್ನು ಕೋರ್ಟ್ ಕೊಟ್ಟಿರೋದು. ಈ ರೀತಿಯ ತೀರ್ಪುಗಳು ಬರಬೇಕು, ಯಾಕಂತಂದ್ರೆ ಮುಂದೆ ಪ್ರತಿಯೊಬ್ಬರು ಕೂಡ ಭಯ ಪಡಬೇಕು ತಪ್ಪು ಮಾಡೋದಕ್ಕೆ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಒಳಗಾಗೋದಕ್ಕೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಇಂತಿಂಥ ದೊಡ್ಡವ್ರ ಕಥೆನೇ ಹಿಂಗಾದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ. ಈ ರೀತಿಯ ಐತಿಹಾಸಿಕ ತೀರ್ಪಿದೆಯಲ್ಲ, ಇದು ಮುಂದಿನ ಪೀಳಿಗೆಗೆ ಅತಿ ದೊಡ್ಡ ಸಂದೇಶ ಮತ್ತು ಉದಾಹರಣೆ. ಈಗ ಮಗಳು ಭಾವನಾತ್ಮಕವಾಗಿ ಪೋಸ್ಟ್ ಹಾಕೊಂಡಿದ್ದಾರೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಮಗಳು ದೀಪಾಲಿ ಭಾವನಾತ್ಮಕವಾದ ಪೋಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಬಾಲ್ಯದ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಮುಂದಿನ ಕಾನೂನು ಹೋರಾಟ ಮಾಡುವುದಾಗಿ ಕೂಡ ಪೋಸ್ಟ್ ಹಾಕೊಂಡಿದ್ದಾರೆ, ಬರ್ಕೊಂಡಿದ್ದಾರೆ. ಅವರು ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಮಗಳು ದೀಪಾಲಿ ಭಾವನಾತ್ಮಕವಾದಂಥ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದು, ಮುಂದಿನ ನ್ಯಾಯಾಂಗದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬರ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಐತಿಹಾಸಿಕ ತೀರ್ಪನ್ನು ಕೋರ್ಟ್ ಕೊಟ್ಟಿರೋದು. ಈ ರೀತಿಯ ತೀರ್ಪುಗಳು ಬರಬೇಕು, ಯಾಕಂತಂದ್ರೆ ಮುಂದೆ ಪ್ರತಿಯೊಬ್ಬರು ಕೂಡ ಭಯ ಪಡಬೇಕು ತಪ್ಪು ಮಾಡೋದಕ್ಕೆ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಒಳಗಾಗೋದಕ್ಕೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಇಂತಿಂಥ ದೊಡ್ಡವ್ರ ಕಥೆನೇ ಹಿಂಗಾದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ. ಈ ರೀತಿಯ ಐತಿಹಾಸಿಕ ತೀರ್ಪಿದೆಯಲ್ಲ, ಇದು ಮುಂದಿನ ಪೀಳಿಗೆಗೆ ಅತಿ ದೊಡ್ಡ ಸಂದೇಶ ಮತ್ತು ಉದಾಹರಣೆ. ಈಗ ಮಗಳು ಭಾವನಾತ್ಮಕವಾಗಿ ಪೋಸ್ಟ್ ಹಾಕೊಂಡಿದ್ದಾರೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಮಗಳು ದೀಪಾಲಿ ಭಾವನಾತ್ಮಕವಾದ ಪೋಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಬಾಲ್ಯದ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಮುಂದಿನ ಕಾನೂನು ಹೋರಾಟ ಮಾಡುವುದಾಗಿ ಕೂಡ ಪೋಸ್ಟ್ ಹಾಕೊಂಡಿದ್ದಾರೆ, ಬರ್ಕೊಂಡಿದ್ದಾರೆ. ಅವರು ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಮಗಳು ದೀಪಾಲಿ ಭಾವನಾತ್ಮಕವಾದಂಥ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದು, ಮುಂದಿನ ನ್ಯಾಯಾಂಗದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬರ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಐತಿಹಾಸಿಕ ತೀರ್ಪನ್ನು ಕೋರ್ಟ್ ಕೊಟ್ಟಿರೋದು. ಈ ರೀತಿಯ ತೀರ್ಪುಗಳು ಬರಬೇಕು, ಯಾಕಂತಂದ್ರೆ ಮುಂದೆ ಪ್ರತಿಯೊಬ್ಬರು ಕೂಡ ಭಯ ಪಡಬೇಕು ತಪ್ಪು ಮಾಡೋದಕ್ಕೆ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಒಳಗಾಗೋದಕ್ಕೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಇಂತಿಂಥ ದೊಡ್ಡವ್ರ ಕಥೆನೇ ಹಿಂಗಾದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ. ಈ ರೀತಿಯ ಐತಿಹಾಸಿಕ ತೀರ್ಪಿದೆಯಲ್ಲ, ಇದು ಮುಂದಿನ ಪೀಳಿಗೆಗೆ ಅತಿ ದೊಡ್ಡ ಸಂದೇಶ ಮತ್ತು ಉದಾಹರಣೆ. ಈಗ ಮಗಳು ಭಾವನಾತ್ಮಕವಾಗಿ ಪೋಸ್ಟ್ ಹಾಕೊಂಡಿದ್ದಾರೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಮಗಳು ದೀಪಾಲಿ ಭಾವನಾತ್ಮಕವಾದ ಪೋಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಬಾಲ್ಯದ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಮುಂದಿನ ಕಾನೂನು ಹೋರಾಟ ಮಾಡುವುದಾಗಿ ಕೂಡ ಪೋಸ್ಟ್ ಹಾಕೊಂಡಿದ್ದಾರೆ, ಬರ್ಕೊಂಡಿದ್ದಾರೆ. ಅವರು ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಮಗಳು ದೀಪಾಲಿ ಭಾವನಾತ್ಮಕವಾದಂಥ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದು, ಮುಂದಿನ ನ್ಯಾಯಾಂಗದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬರ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಐತಿಹಾಸಿಕ ತೀರ್ಪನ್ನು ಕೋರ್ಟ್ ಕೊಟ್ಟಿರೋದು. ಈ ರೀತಿಯ ತೀರ್ಪುಗಳು ಬರಬೇಕು, ಯಾಕಂತಂದ್ರೆ ಮುಂದೆ ಪ್ರತಿಯೊಬ್ಬರು ಕೂಡ ಭಯ ಪಡಬೇಕು ತಪ್ಪು ಮಾಡೋದಕ್ಕೆ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಒಳಗಾಗೋದಕ್ಕೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಇಂತಿಂಥ ದೊಡ್ಡವ್ರ ಕಥೆನೇ ಹಿಂಗಾದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ. ಈ ರೀತಿಯ ಐತಿಹಾಸಿಕ ತೀರ್ಪಿದೆಯಲ್ಲ, ಇದು ಮುಂದಿನ ಪೀಳಿಗೆಗೆ ಅತಿ ದೊಡ್ಡ ಸಂದೇಶ ಮತ್ತು ಉದಾಹರಣೆ. ಈಗ ಮಗಳು ಭಾವನಾತ್ಮಕವಾಗಿ ಪೋಸ್ಟ್ ಹಾಕೊಂಡಿದ್ದಾರೆ.
ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಮಗಳು ದೀಪಾಲಿ ಭಾವನಾತ್ಮಕವಾದ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಬಾಲ್ಯದ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಮುಂದಿನ ಕಾನೂನು ಹೋರಾಟ ಮಾಡುವುದಾಗಿ ಕೂಡ ಪೋಸ್ಟ್ ಹಾಕೊಂಡಿದ್ದಾರೆ, ಬರ್ಕೊಂಡಿದ್ದಾರೆ ಅವರು. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಮಗಳು ದೀಪಾಲಿ ಭಾವನಾತ್ಮಕವಾದಂಥ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದು, ಮುಂದಿನ ನ್ಯಾಯಾಂಗದ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಬರ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಐತಿಹಾಸಿಕ ತೀರ್ಪನ್ನು ಕೋರ್ಟ್ ಕೊಟ್ಟಿರೋದು. ಈ ರೀತಿಯ ತೀರ್ಪುಗಳು ಬರಬೇಕು, ಯಾಕಂತಂದ್ರೆ ಮುಂದೆ ಪ್ರತಿಯೊಬ್ಬರು ಕೂಡ ಭಯ ಪಡಬೇಕು ತಪ್ಪು ಮಾಡೋದಕ್ಕೆ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಒಳಗಾಗೋದಕ್ಕೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಇಂತಿಂಥ ದೊಡ್ಡವ್ರ ಕಥೆನೇ ಹಿಂಗಾದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ. ಈ ರೀತಿಯ ಐತಿಹಾಸಿಕ ತೀರ್ಪಿದೆಯಲ್ಲ, ಇದು ಮುಂದಿನ ಪೀಳಿಗೆಗೆ ಅತಿ ದೊಡ್ಡ ಸಂದೇಶ ಮತ್ತು ಉದಾಹರಣೆ. ಈಗ ಮಗಳು ಭಾವನಾತ್ಮಕವಾಗಿ ಪೋಸ್ಟ್ ಹಾಕೊಂಡಿದ್ದಾರೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಮಗಳು ದೀಪಾಲಿ ಭಾವನಾತ್ಮಕವಾದ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಬಾಲ್ಯದ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಮುಂದಿನ ಕಾನೂನು ಹೋರಾಟ ಮಾಡುವುದಾಗಿ ಕೂಡ ಪೋಸ್ಟ್ ಹಾಕೊಂಡಿದ್ದಾರೆ, ಬರ್ಕೊಂಡಿದ್ದಾರೆ ಅವರು. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಮಗಳು ದೀಪಾಲಿ ಭಾವನಾತ್ಮಕವಾದಂಥ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದು, ಮುಂದಿನ ನ್ಯಾಯಾಂಗದ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಬರ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಐತಿಹಾಸಿಕ ತೀರ್ಪನ್ನು ಕೋರ್ಟ್ ಕೊಟ್ಟಿರೋದು. ಈ ರೀತಿಯ ತೀರ್ಪುಗಳು ಬರಬೇಕು, ಯಾಕಂತಂದ್ರೆ ಮುಂದೆ ಪ್ರತಿಯೊಬ್ಬರು ಕೂಡ ಭಯ ಪಡಬೇಕು ತಪ್ಪು ಮಾಡೋದಕ್ಕೆ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಒಳಗಾಗೋದಕ್ಕೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಇಂತಿಂಥ ದೊಡ್ಡವ್ರ ಕಥೆನೇ ಹಿಂಗಾದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ. ಈ ರೀತಿಯ ಐತಿಹಾಸಿಕ ತೀರ್ಪಿದೆಯಲ್ಲ, ಇದು ಮುಂದಿನ ಪೀಳಿಗೆಗೆ ಅತಿ ದೊಡ್ಡ ಸಂದೇಶ ಮತ್ತು ಉದಾಹರಣೆ. ಈಗ ಮಗಳು ಭಾವನಾತ್ಮಕವಾಗಿ ಪೋಸ್ಟ್ ಹಾಕೊಂಡಿದ್ದಾರೆ. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟ ಆದ ನಂತರದಲ್ಲಿ ಮಗಳು ದೀಪಾಲಿ ಭಾವನಾತ್ಮಕವಾದ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಬಾಲ್ಯದ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ದಾರೆ. ಆಮೇಲೆ ಮುಂದಿನ ಕಾನೂನು ಹೋರಾಟ ಮಾಡುವುದಾಗಿ ಕೂಡ ಪೋಸ್ಟ್ ಹಾಕೊಂಡಿದ್ದಾರೆ, ಬರ್ಕೊಂಡಿದ್ದಾರೆ ಅವರು. ವಿನಯ್ ಕುಲಕರ್ಣಿಗೆ ಶಿಕ್ಷೆ ಪ್ರಕಟವಾದ ಬೆನ್ನಲ್ಲೇ ಮಗಳು ದೀಪಾಲಿ ಭಾವನಾತ್ಮಕವಾದಂಥ ಪೋಸ್ಟನ್ನು ಮಾಡಿಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೊತೆಗಿನ ಬಾಲ್ಯದ ಫೋಟೋವನ್ನು ಕೂಡ ಹಂಚಿಕೊಂಡಿದ್ದು, ಮುಂದಿನ ನ್ಯಾಯಾಂಗದ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಬರ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿ ಐತಿಹಾಸಿಕ ತೀರ್ಪನ್ನು ಕೋರ್ಟ್ ಕೊಟ್ಟಿರೋದು. ಈ ರೀತಿಯ ತೀರ್ಪುಗಳು ಬರಬೇಕು, ಯಾಕಂತಂದ್ರೆ ಮುಂದೆ ಪ್ರತಿಯೊಬ್ಬರು ಕೂಡ ಭಯ ಪಡಬೇಕು ತಪ್ಪು ಮಾಡೋದಕ್ಕೆ. ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಒಳಗಾಗೋದಕ್ಕೆ 100 ಸಲ ಅಲ್ಲ 1000 ಸಲ ಯೋಚನೆ ಮಾಡಬೇಕು. ಇಂತಿಂಥ ದೊಡ್ಡವ್ರ ಕಥೆನೇ ಹಿಂಗಾದಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಅಂತ. ಈ ರೀತಿಯ ಐತಿಹಾಸಿಕ ತೀರ್ಪಿದೆಯಲ್ಲ, ಇದು ಮುಂದಿನ ಪೀಳಿಗೆಗೆ ಅತಿ ದೊಡ್ಡ ಸಂದೇಶ ಮತ್ತು ಉದಾಹರಣೆ. ಈಗ ಮಗಳು ಭಾವನಾತ್ಮಕವಾಗಿ ಪೋಸ್ಟ್ ಹಾಕೊಂಡಿದ್ದಾರೆ.